ಇಲ್ಲಿ ಇವರು ಗೋರಕ್ಷಕರಾಗಿದ್ದರೆ ಈ ವಿಚಾರವಾಗಿ ಇಲ್ಲಿವರೆಗೂ ಪೊಲೀಸ್ಗೆ ಯಾವುದೇ ಒಂದು ಕಂಪ್ಲೇಂಟನ್ನು ಕೊಟ್ಟಿರೋದಿಲ್ಲ. ಬದಲಾಗಿ ಇವ್ರನ್ನ ನಾವು ಇಂಟರ್ಸೆಪ್ಟ್ ಮಾಡಿದ್ದೀವಿ, ಮೇಲ್ನೋಟಕ್ಕೆ ಇದು ಕಸಾಯಿಖಾನೆಗೆ ಕಳಿಸುವಂಥದ್ದಲ್ಲ ಅಂತ ಹೇಳಿ ಅವರು ಬರೆದು ಕೊಟ್ಟಿರೋದ್ರಿಂದ ಆ ವಿಚಾರವಾಗಿ ಯಾವುದೂ ಕಂಪ್ಲೇಂಟ್ ಕೂಡ ದಾಖಲಾಗಿರಲಿಲ್ಲ. ಮತ್ತೊಂದು ಅಲಿಗೇಷನ್ ಇದೆ, ಇವರು ಈ ರೀತಿ ಗೋ ಸಾಗಣೆ ಮಾಡೋರ ಹತ್ರ ದುಡ್ಡು ವಸೂಲಿ ಮಾಡ್ತಾ ಇದ್ರು, ಆ ಬಗ್ಗೆ ಕ್ರಮ ತಗೊಳ್ಬೇಕು ಅನ್ನೋಂಥದ್ದು. ಆದರೆ ಆ ಬಗ್ಗೆ ಕೂಡ ನಮಗೆ ಯಾವುದೇ ಕಂಪ್ಲೇಂಟ್ ಇರದೇ ಇರೋದ್ರಿಂದ ನಾವು ಸದ್ಯಕ್ಕೆ ಅವ್ರ ಮೇಲೆ FIR ಅನ್ನು ಮಾಡಿರೋದಿಲ್ಲ. ಮೂರನೇ ವಿಚಾರ, ಇವರು ಅಕ್ರಮ ಗೋ ಸಾಗಣೆ ಇತ್ತು ಅಂತಲೇ ನಾವು ಭಾವಿಸೋಣ ಮೇಲ್ನೋಟಕ್ಕೆ. ಆ ಸಂದರ್ಭದಲ್ಲಿ ಇವರು ಪೊಲೀಸರಿಗೆ ಮಾಹಿತಿಯನ್ನು ಕೊಡೋದ್ರ ಬದಲಾಗಿ ತಾವೇ ಒಬ್ಬರ ಮನೆಗೆ ನುಗ್ಗೋದು ಅಕ್ಷರಶಃ ಕಾನೂನು ಪ್ರಕಾರ ಅಪರಾಧ. ಹಾಗಾಗಿ ಯಾರೂ ಕೂಡ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಂಡು, ಯಾಕಂದರೆ ಯಾವುದೇ ಕಾನೂನಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ ಬೇರೆಯವರ ಮನೆ ಒಳಗಡೆ ನುಗ್ಗಲಿಕ್ಕೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿರ್ತಕ್ಕಂಥ ಮನೆಗೆ ನುಗ್ಗಿರೋದು ಅಕ್ಷರಶಃ ಅಪರಾಧ. ಅದಕ್ಕಿಂತ ದೊಡ್ಡ ಅಪರಾಧ, ಈ ರೀತಿ ಒಬ್ಬರು ಮನೆಗೆ ನುಗ್ಗಿದ್ದಾರೆ ಅಂತಂದರೆ ಗ್ರಾಮಸ್ಥರು ಕೂಡ ಪೊಲೀಸರಿಗೆ ಹೇಳಬೇಕಾಗಿತ್ತು. ಅದನ್ನು ಹೇಳದೆ ತಾವೇ ಕಾನೂನಿಗೆ ಕೈ ತೆಗೆದುಕೊಂಡು ಅವ್ರನ್ನ ಮರಕ್ಕೆ ಕಟ್ಟಿ ಹಾಕಿ ಅವರಿಗೆ ಹಲ್ಲೆ ಮಾಡಿರೋದು ಅದಕ್ಕಿಂತ ದುರದೃಷ್ಟಕರ ಘಟನೆ ಮತ್ತು ಅಕ್ಷಮ್ಯ ಅಪರಾಧ. ಹಾಗಾಗಿ ಇವರು ನೊಂದವರು ನಮಗೆ ಕಂಪ್ಲೇಂಟ್ ಕೊಡದೇ ಇದ್ದರೂ ಕೂಡ ನಾವೇ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಈ ಒಂದು ಘಟನೆಯಲ್ಲಿ ಕೆಲವೊಂದು ಏನು ಕಪೋಲಕಲ್ಪಿತ ವರದಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಾ ಇದ್ದಾರೆ, ಅದು ಸಂಪೂರ್ಣ ತಪ್ಪು. ಪೊಲೀಸರು ಕಂಪ್ಲೇಂಟ್ ತಗೊಂಡಿಲ್ಲ ಅನ್ನೋಂಥದ್ದೇ ತಪ್ಪು. ಯಾಕಂದರೆ ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳಿ ಬರೆದಿರೋದನ್ನ ತಾವೆಲ್ಲರೂ ಕೂಡ ಈಗಾಗಲೇ ನೋಡಿದಿರಿ. ಇದ್ರ ಬಗ್ಗೆ ತಾವು ಸಮಾಜದಲ್ಲಿ ನಿಜವಾದ ಸುದ್ದಿ ಏನಿದೆ ಅದನ್ನು ಬಿತ್ತರಿಸಬೇಕು ಅಂತ ತಮ್ಮ ಮೂಲಕ ನಾವು ಕೇಳ್ತೀವಿ. ಮನೆಯಲ್ಲಿ ಏನು ಎಂಟ್ರಿ ಆಗಿತ್ತು ಅದರ ಬಗ್ಗೆ ಒಂದು ಕಂಪ್ಲೇಂಟ್ ಆಗಿದೆ. ನಾನು ಈಗಾಗಲೇ ಹೇಳಿದಾಗೆ ಅದು ಕೂಡ ಕಾನೂನು ಪ್ರಕಾರ ಅಪರಾಧ, FIR ಆಗಿದೆ, ಅದು ಬೇಲೇಬಲ್ ಅಫೆನ್ಸ್ ಇದೆ. ಸೊ ಹಾಗಾಗಿ ಮತ್ತು ಇನ್ನೊಂದು ನಾನು ತುಂಬ 4 ಜನರ ಮೇಲೆ ಕೊಟ್ಟಿದ್ದಾರೆ, ಸಾರಿ ಒಬ್ಬನ ಹೆಸರು ಕೊಟ್ಟಿದ್ದಾರೆ, ಮತ್ತೆ ಇತರರು ಅಂತ ಕೊಟ್ಟಿದ್ದಾರೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಮಾಹಿತಿ ಏನಂತಂದರೆ, ಈ 5 ಜನ ರಾಮಸೇನೆ ಕಾರ್ಯಕರ್ತರಲ್ಲಿ ಒಬ್ಬನು ರೌಡಿ ಶೀಟರ್ ಇದ್ದಾನೆ, ಮಹಾವೀರ್ ಸೋಲಾಪುರ್ ಅಂತ ಹೇಳಿ. ಇವ್ರ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಈ ತಾಲೂಕು ದಂಡಾಧಿಕಾರಿಗಳ ಹತ್ರ ಎಕ್ಸ್ಟರ್ನ್ಮೆಂಟ್ ಪ್ರಪೋಸಲ್ ಕಳಿಸಿ, ತದನಂತರ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟಿಂದ ಒಂದು ಗಡೀಪಾರಿನ ಆದೇಶ ಮಾಡಿ ಇವನ್ನ ನಮ್ಮ ಪೊಲೀಸರು ಸ್ವತಃ ಅವನು ಹೇಳಿರ್ತಕ್ಕಂಥ ಇಲ್ಲಿ ಗಡೀಪಾರು ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಕಲಬುರಗಿ ಜಿಲ್ಲೆಗೆ ನಮ್ಮ ಪೊಲೀಸರು ಬಿಟ್ಟು ಬಂದಿದ್ದರು. ಮತ್ತು ಅಲ್ಲಿ ಪೊಲೀಸರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಒಬ್ಬ ಗಡೀಪಾರ ಆದಂಥ ರೌಡಿ ಶೀಟರ್ಗೆ ಇಲ್ಲಿ ಏನು ಕೆಲಸ? ಗಡೀಪಾರ ಆದೇಶವನ್ನು ಕಾನೂನನ್ನು ಧಿಕ್ಕರಿಸಿ ಅವನು ಇಲ್ಲಿ ಬರಬೇಕಾದಂಥ ಅವಶ್ಯಕತೆ ಏನಿತ್ತು? ಈಗ ಕೆಲವೊಂದು ಈ ರೀತಿ ರೌಡಿ ಶೀಟರ್ ಜನ ಮತ್ತು ಸಮಾಜಕ್ಕೆ ಕಂಠವಾಗಿರ್ತಕ್ಕಂಥ ಜನರು ಇಲ್ಲಿ ಯಾವುದೋ ಒಂದು ಸಂಘಟನೆ ಹೆಸರನ್ನು ಹೇಳಿಕೊಂಡು ಅವರು ತಮ್ಮ ಸಪೋರ್ಟಿಗೆ ಬರಲಿ ಅಂತ ಹೇಳ್ಬಿಟ್ಟು ಏನು ಬೇಕಾದರೂ ಕತೆ ಕಟ್ಟಬಹುದು. ನಾನು ಅದಕ್ಕೆ ಇಲ್ಲಿ ಕೇಳೋದು, ಯಾರಾದರೂ ಒಬ್ಬರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ, ಕಂಪ್ಲೇಂಟನ್ನು ಪೊಲೀಸರು ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ, ನಮ್ಮ ಹತ್ರ ರಿಟರ್ನ್ ಕಾಪಿಯನ್ನು ನಿಮಗೆ ಅದಕ್ಕೆ ಶೇರ್ ಮಾಡಿರೋದು. ಈಗ ಅದೇ ರೀತಿ ಅವರು ಕಂಪ್ಲೇಂಟ್ ಕೊಟ್ಟಿರೋ ಕಾಪಿನ ನಾವು ತೊಗೊಂಡಿಲ್ಲ ಅಂತ ತೋರಿಸ್ಲಿ, ಅವರು ಕಾಪಿ ಇರಬೇಕಲ್ವ ಅವ್ರ ಹತ್ರ, ನಾವು ರೆಫ್ಯೂಸ್ ಮಾಡಿದ್ದೀವಿ ಅಂತ ಹೇಳಿ. ಮತ್ತೊಂದು, ನಮ್ಮ ಹತ್ರ CCTV ಫುಟೇಜ್ ಕೂಡ ಇದೆ. ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಮಾನ್ಯ ನ್ಯಾಯಾಲಯಗಳ ಆದೇಶದ ಮೇರೆಗೆ 4 CCTVಯನ್ನು ಹಾಕಿದ್ದೀವಿ. ಒಂದು ಪೊಲೀಸ್ ಸ್ಟೇಷನ್ ಎಂಟ್ರೆನ್ಸ್ಗೆ ಇರುತ್ತೆ, ಇನ್ನೊಂದು SHO ಟೇಬಲ್ಗೆ ಇರುತ್ತೆ, ಮತ್ತೆರಡು ನಮ್ಮ ಈ 2 ಸೆಲ್ಗಳಿರ್ತವೆ ಅದರದ್ದು. ಇದರಲ್ಲಿ ಕೂಡ ನಾವು ಪರಿಶೀಲನೆ ಮಾಡಿದ್ದೀವಿ. ಇವರು ಕಂಪ್ಲೇಂಟನ್ನು ಯಾವುದು ಕೊಟ್ಟಿಲ್ಲ. ಆಮೇಲೆ ಇವರು ಕೊಟ್ಟಿಲ್ಲ ಅಂತ ಆದರೆ ನಮ್ಮ ಪೊಲೀಸ್ ಇದರಲ್ಲೇ ವ್ಯವಸ್ಥೆ ಇದೆ. DSP ಇದ್ದಾರೆ, ಅಡಿಷನಲ್ SP ಇದ್ದಾರೆ, SP ಇದ್ದಾರೆ. ಆಮೇಲೆ ಇಂಥ ಪ್ರಕರಣಗಳನ್ನ ನಾವು ಯಾವಾಗಲೂ ಕೂಡ, ಯಾಕಂದರೆ ಇವು ಸೂಕ್ಷ್ಮವಾದ ಪ್ರಕರಣಗಳು, ಸಂಘಟನೆದಾಗಿರ್ಬೋದು, ಈ ಅಕ್ರಮ ಗೋ ಸಾಗಾಣಿಕೆ ಪ್ರಕರಣಗಳಾಗಿರ್ಬೋದು, ಮತ್ತು ಗೋ ಸಂರಕ್ಷಣಾ ಕಾಯ್ದೆ ಇರ್ಬೋದು, ಇವೆಲ್ಲ ಕೂಡ ನಾವು ಸಮಾಜದಲ್ಲಿ ಕೆಲವು ಸಂದರ್ಭದಲ್ಲಿ ಹಿಂದೆ ಆಗಿರತಕ್ಕಂಥ ಘಟನೆ ನೋಡಿಕೊಂಡು ತುಂಬ ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡಿ ನಾವು ಸ್ಪಂದಿಸ್ತೀವಿ.
ಈ ಒಂದು ಪ್ರಕರಣದಲ್ಲಿ ನಮಗೆ ಒಂದೇ ಒಂದು ಪೇಪರ್ ಕೂಡ ಅವ್ರು ಕೊಟ್ಟಿಲ್ಲ, ಕಂಪ್ಲೇಂಟ್ ಇದೆ ಅಂತ. ಅದ್ರ ಬದಲಾಗಿ ಇಲ್ಲಂತ ಕೊಟ್ಟಿರೋದನ್ನ ನಾವು ರಿಟರ್ನ್ ತಮಗೆ ನಾನು ಶೇರ್ ಮಾಡಿದ್ದೀವಿ. ಸೊ ನಾವು ರಿಟರ್ನ್ ಶೇರ್ ಮಾಡಿದ್ದನ್ನು ನೀವು ನಂಬಬೇಕು, ಯಾಕಂದರೆ ಅವರೇ ಕೊಟ್ಟಿರೋದು. ಅವ್ರು ಹೇಳಿ ನಾವು ಕೊಟ್ಟಿಲ್ಲ ಅಂತ ಹೇಳಿ, ಆಮೇಲೆ ಅವ್ರು ಕೊಟ್ಟಿದ್ರು ಇಲ್ಲ ನಮಗೆ ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ. ಆದರೆ ಒಬ್ಬ ರೌಡಿ ಶೀಟರು ಗಡಿಪಾರದಂಥ ವ್ಯಕ್ತಿ ಮಾತನ್ನು ಇಲ್ಲಿ ತಾವುಗಳು ನಂಬಬೇಕಾದ ಅವಶ್ಯಕತೆ ಇಲ್ಲ. ಅವನು ಗಡಿಪಾರ ಆಗಿದ್ದು ಅಲ್ಲಿರ್ತಕ್ಕಂಥ ಆ ಸಂಘಟನೆಯವರು ಎಲ್ಲರಿಗೂ ಗೊತ್ತಿದೆ. ಆ ವ್ಯಕ್ತಿ ಯಾಕೆ ಬಂದ ಅನ್ನೋದನ್ನ ಸಮಾಜದವರು, ಆ ಸಂಘಟನೆಯವರು ತಾವುಗಳು ಪ್ರಶ್ನಿಸಬೇಕು. ಇವರಿಗೆಲ್ಲರಿಗೂ ಕೂಡ ಇವರು ಮಿಸ್ಗೈಡ್ ಮಾಡಿದ್ದಾರೆ. ಒಬ್ಬ ಗಡಿಪಾರಾದ ವ್ಯಕ್ತಿ ಯಾಕೆ ಬಂದ ಅಂತ ಅನ್ನೋದು ಫಸ್ಟ್ ನಾವು ಕೇಳಬೇಕಾದಂಥ ಪ್ರಶ್ನೆ. ಅದಕ್ಕೆ ಅವರು ಆನ್ಸರ್ ಕೊಡ್ಲಿ. ಎಲ್ಲ ಸಂಘಟನೆಗಳು ತಮ್ಮ ತಾವೇ ಕೇಳ್ಕೊಳ್ಳಿ. ಒಬ್ಬ ರೌಡಿ ಶೀಟರ್ ಯಾಕೆ ಅವ್ರ ಸಂಘಟನೆ ಹೆಸರನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾನೆ. ಒಬ್ಬ ರೌಡಿ ಶೀಟರ್ ಗಡಿಪಾರಾದಂಥ ವ್ಯಕ್ತಿ ಅಲ್ಲಿ ಯಾಕೆ ಬಂದ ಅನ್ನೋಂಥದ್ದನ್ನು ಫಸ್ಟ್ ಅವರು ಅವಲೋಕನ ಮಾಡಿಕೊಳ್ಳಿ. ಯಾಕೆ ಈ ರೀತಿ ರೌಡಿಗಳಿಗೆ ಮತ್ತೆ ಗಡಿಪಾರಾದಂಥ ವ್ಯಕ್ತಿಗಳಿಗೆ ತಮ್ಮ ಸಂಘಟನೆಯನ್ನ ಹೆಸರನ್ನ ಬಳಸ್ಕೊಳ್ಳಿಕ್ಕೆ ಅವರು ಅವಕಾಶ ಕೊಡ್ತಾ ಇದ್ದಾರೆ, ಅವಲೋಕನ ಮಾಡಿಕೊಳ್ಳಿ. ಅವನು ನಮ್ಮ ಸಂಘಟನೆ ಕಾರ್ಯಕರ್ತ ಅಲ್ಲ ಅಂತ ಅವ್ರು ಹೇಳಿದ್ರೆ ಅವ್ರ ಸಂಘಟನೆ ಹೆಸರನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ರಿ. ಅದೆಲ್ಲವನ್ನ ಬಿಟ್ಟು ಜಸ್ಟ್ ಒಬ್ಬ ರೌಡಿ ಶೀಟರ್ ಅಲ್ಲಿ ಈಗ ಆಗಿರೋದು ತಪ್ಪು, ಅದ್ರ ಬಗ್ಗೆ ನಾವು ಹೇಳ್ತಾನೆ ಇಲ್ಲ, ಅದ್ರ ಬಗ್ಗೆ ನಾವು ಕ್ರಮ ಕೂಡ ತಗೊಂಡಿದ್ದೀವಿ. ಆದ್ರೆ ಇವು ಮಾಡಿರೋ ತಪ್ಪನ್ನ ಅವರು ಸಪೋರ್ಟ್ ಮಾಡಿಕೊಂಡು ಇಲ್ಲಿ ಬಂದ್ಬಿಟ್ಟು ಪ್ರತಿಭಟನೆ ಮಾಡಲಿಕ್ಕೆ ನಾವು ಯಾವುದಕ್ಕೆ ಅವಕಾಶ ಕೊಡಲ್ಲ. ಯಾಕಂದ್ರೆ ಏನು ಕಾನೂನು ಪ್ರಕಾರ ಕ್ರಮ ಆಗಬೇಕು ಅದನ್ನ ನಾವು ತಗೊಂಡಿದ್ದೀವಿ. ನಾವು ತಗೊಂಡಿಲ್ಲ ಅಂದ್ರೆ ಬಂದು ಪ್ರತಿಭಟನೆ ಮಾಡಲಿ. ಯಾವಾಗ ಕಾನೂನು ಪ್ರಕಾರ ತಪ್ಪು ಮಾಡಿದ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೇವೆ ಅದ್ರ ಮೇಲೆ ಪ್ರತಿಭಟನೆ ಮಾಡಲಿಕ್ಕೆ ಏನು ಅವಕಾಶ ಇದೆ? ಫಸ್ಟ್ ಆಫ್ ಆಲ್ ಇವರಿಗೆ ಅಧಿಕಾರ ಯಾರು ಕೊಟ್ಟರು? ಯಾರಾದ್ರೂ ಮನೆಗೆ ನುಗ್ಗಲಿಕ್ಕೆ? ಆ ಪ್ರಶ್ನೆಗಳನ್ನ ಕೇಳಿ ಅವರು, ಅದಕ್ಕೆ ಸರಿಯಾದ ಕಾನೂನು ಪ್ರಕಾರ ಆನ್ಸರ್ ಕೊಡಲಿ, ಆಮೇಲೆ ಪ್ರತಿಭಟನೆಗೆ ಅವಕಾಶ ಕೊಡೋದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇದು ಮಾಡದೆ ಇರೋದಕ್ಕೇನೆ ಈ ಪರಿಸ್ಥಿತಿ ಬಂದಿರೋದು. ಅದ್ರ ಬದಲಾಗಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು, ಅವ್ರ ಮೇಲೆ ತಗೊಳ್ತಿದ್ವಿ. ಬಟ್ ಅವ್ರಿಗೂ ಗೊತ್ತಿದೆ ಆಮೇಲೆ ಕಟ್ಟಿ ಬಿಡಿದಿರೋದು ನಮ್ ತಪ್ಪು ಅಂತ ಹೇಳಿ. ಹಾಗಾಗಿ ನಾವು ಕಂಪ್ಲೇಂಟ್ ಕೊಡೋದು ಬೇಡ, ಅವರು ಕಂಪ್ಲೇಂಟ್ ಕೊಡಬಾರ್ದು ಅಂತ ಅವರು ತಮ್ಮ ನಡುವೆ ಮಾತಾಡ್ಕೊಂಡು ಬಾಬಾಜಿ ಅಂದ್ರೆ ಡ್ರೈವರ್, ಗಾಡಿ ಡ್ರೈವರ್, ಅವನ ಹೆಸರು ಶಿವಪುತ್ರ ಸನದಿ ಅಂತಾರೆ. ಕಂಪ್ಲೇಂಟ್ ಕೊಟ್ಟವ್ರು ಮೊನ್ನೆ ಅವನಲ್ಲ, ಫಸ್ಟ್ ಇವ್ನ ಗಾಡಿನ ಫಾಲೋ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಇವ್ನ ಡ್ರೈವರ್